ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜಗನ್ನಾಥದಾಸರ ಆರಾಧನೆ ಮತ್ತು ಗಣೇಶ ಚತುರ್ಥಿ ಈ ಒಂದು ಸುಸಂಧಿಯೊಳಗ ಪರ್ವಕಾಲದೊಳಗ ಒಂದು ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ವಿಘ್ನೇಶ್ವರ ಸಂಧಿಯ ಒಂದು ನುಡಿಗಳ ಅರ್ಥಚಿಂತನೆಯ ಮಾಲಿಕೆಯೊಳಗ ಈ ದಿವಸ ನಾವು 14, 15 ಮತ್ತು 16 ನುಡಿಗಳ ಬಗ್ಗೆ ಈ ಒಂದು ನುಡಿಯೊಳಗ ದಾಸರು ನಮಗೆ ಗಣಪತಿಯ ಒಂದು ಯಾವ ಮಹಿಮೆ ಮತ್ತು ಗಣಪತಿಯಲ್ಲಿ ನಾವು ಏನನ್ನ ಪ್ರಾರ್ಥಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡ್ತಾರ ಅನ್ನೋದ್ರ ಬಗ್ಗೆ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ. 14ನೇ ನುಡಿಯೊಳಗೆ ಏನು ಹೇಳ್ತಾರೆ ನೋಡೋಣಂತ. ಏಕವಿಂಶತಿ ಮೋದಕ ಪ್ರಿಯ ಮೂಕರನು ವಾಗ್ಮಿಗಳ ಮಾಳ್ಪ ಕೃಪಾ ಕರೇಶ ಕೃತಜ್ಞ ಕಾಮದ ಕಾಯೋ ಕೈ ಪಿಡಿದು ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿ ಭಾರ್ಯ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನಗೆ. ಇಲ್ಲಿ ಹೇಳ್ತಾರ ಅವರು ಏಕವಿಂಶತಿ ಮೋದಕ ಪ್ರಿಯ ಅಂದ್ರ ಗಣಪತಿಗೆ ಏನದ 21 ಸಂಖ್ಯೆ ಅಂದ್ರೆ ಅವಂಗ ಬಹಳ ಪ್ರೀತಿ ಅಂತ. ಗಣಪತಿಗೆ 21 ಮೋದಕಗಳನ್ನು ಮಾಡಿ ನೈವೇದ್ಯ ಮಾಡ್ತಾರ, 21 ಕರಿಕೆಗಳನ್ನು ಹೇರಿಸ್ತಾರ. ಆಮೇಲೆ ಗಣಪತಿಗೆ 21 ಪ್ರದಕ್ಷಿಣೆ ನಮಸ್ಕಾರ ಮತ್ತು 21 ಗೆಜ್ಜೆ ವಸ್ತ್ರದ ದಳಗಳೊಳಗೆ 21 ಹೀಗೆ ಏನು ಮಾಡಿದ್ರು ಗಣಪತಿಗೆ ಏನದ ಒಂದು 21 ಸಂಖ್ಯೆ ಅಂದ್ರೆ ಬಹಳ ಪ್ರೀತಿ ಅಂತ ಹೇಳ್ತಾರ. ಇಲ್ಲಿ ನಮಗೇನು ಅನಿಸ್ತದ, ಮೇಲ್ನೋಟಕ್ಕೆ ನೋಡಿದ್ರೆ ಗಣಪತಿ ಮೋದಕ ಒಂದು ಮೋದಕ ಪ್ರಿಯ, 21 ಮೋದಕ ಪ್ರಿಯ ಅಂತ ಹೇಳ್ತಾರೆ. ಇದನ್ನು ನಾವು ನಿಜವಾಗ್ಲೂ ಒಂದು ಶಾಸ್ತ್ರದ ಅರ್ಥವನ್ನು ನಾವು ತಿಳ್ಕೊಬೇಕಂತಂದ್ರೆ ಮೋದ ಅಂದ್ರೆ ಆನಂದ, ಕ ಅಂದ್ರೆ ತೀರ್ಥ, ಅಂದ್ರೆ ಮೋದಕ ಅಂದ್ರೆ ಆನಂದ ತೀರ್ಥರು ಅಂತ. ಅಂದ್ರೆ ಆನಂದ ತೀರ್ಥರಾಗಿರ್ತಕ್ಕಂಥ ನಮ್ಮ ಮಧ್ವಾಚಾರ್ಯರು 21ಕ್ಕೂ ಭಾಷ್ಯಗಳನ್ನು ಅವನ್ನ ನಿರಾಕರಣೆ ಮಾಡಿ ಒಂದು 22ನೇ ಒಂದು ನಮ್ಗೆ ಭಾಷ್ಯವನ್ನು ರಚನೆ ಮಾಡ್ತಾರೆ. ಅದಕ್ಕೆ ಗಣಪತಿ ಏನದ ಮೋದಕ ಪ್ರಿಯ, ಆನಂದ ತೀರ್ಥರಿಗೆ ಅತ್ಯಂತ ಪ್ರಿಯನಾಗ್ಯಾನ. ಅದಕ್ಕೆ ಅವಂಗ 21ಕ್ಕೂ ಭಾಷ್ಯಗಳನ್ನು ಏನು ಅದನ್ನು ನಿರಾಕರಣೆ ಮಾಡ್ತಾರೆ. ಅದಕ್ಕೆ ಅವಂಗ 21 ಸಂಖ್ಯೆ ಅಂದ್ರೆ ಬಹಳ ಪ್ರೀತಿ ಅಂತ ಇಟ್ಕೊಂಡು ನಾವಿಲ್ಲಿ ಶಾಸ್ತ್ರದ ಪ್ರಕಾರವಾಗಿ ನಾವು ಅರ್ಥವನ್ನು ಮಾಡ್ಕೋಬೋದು. ಈ ರೀತಿ ಗಣಪತಿಗೆ ಆನಂದ ತೀರ್ಥರಿಗೆ ಪ್ರಿಯನಾಗ್ಯಾನ, ವಾಯುದೇವರಿಗೆ ಪ್ರಿಯನಾಗ್ಯಾನ ಅಂತಿಕೊಂಡು ಇಲ್ಲಿ ನಾವು ಹಿಂದಕ್ಕೊಮ್ಮ ನುಡಿಯೊಳಗೆ ಕೇಳಿದ್ವಿ ಪ್ರಾಣಾವೇಶಯುತ ಅಂತಿಕೊಂಡು. ಅಂದ್ರೆ ಗಣಪತಿಯೊಳಗೆ ಒಂದು ವಾಯುದೇವರ ಒಂದು ಆವೇಶ ಅದ ಅಂತಿಕೊಂಡು ನಾವು ಕೇಳಿದ್ವಿ. ಇಲ್ಲೇ ಮೋದಕ ಪ್ರಿಯ ಅಂತಂದ್ರೆ ಗಣಪತಿ ಆನಂದ ತೀರ್ಥರಿಗೆ ಪ್ರಿಯನಾಗಿದ್ದಾನ ಅಂತಿಕೊಂಡು ನಾವಿಲ್ಲಿ ತಿಳ್ಕೊಬೋದು. ಮುಂದೆ ಮೂಕರನು ವಾಗ್ಮಿಗಳ ಮಾಳ್ಪ ಅಂದ್ರೆ ಯಾರಿಗೆ ಮಾತು ಬರೋದಿಲ್ಲ ಅವರಿಗೆ ಏನದ ಗಣಪತಿ ಒಂದು ಮಾತಾಡುವ ಒಂದು ಶಕ್ತಿಯನ್ನು ಕೊಡ್ತಾನಂತ. ಯಾಕಂದ್ರೆ ಗಣಪತಿ ಆಕಾಶಕ್ಕೆ ಅಭಿಮಾನಿ. ಆಕಾಶದಲ್ಲಿರುವಂಥ ತನ್ಮಾತ್ರ ಯಾವುದಂದ್ರೆ ಶಬ್ದ. ಅದನ್ನು ಗಣಪತಿಗೆ ನಾವು ವಿಶೇಷವಾಗಿ ಅವನ್ನ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯ ಒಂದು ಸೇವೆಯನ್ನು ಮಾಡಿದ್ರೆ ಗಣಪತಿ ಅಂತರ್ಗತ ವಿಶ್ವಂಭರ ನಾಮಕ ಭಗವಂತ ಅವರಿಗೆ ಮೂಕರಿಗೆ ಒಂದು ಮಾತಾಡುವ ಶಕ್ತಿಯನ್ನು ಕೂಡ ಗಣಪತಿ ಅನುಗ್ರಹ ಮಾಡ್ತಾನ ಅಂತಿಕೊಂಡಿಲೆ ನಮಗೆ ದಾಸರು ಒಂದು ಗಣಪತಿಯ ಒಂದು ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಆಮೇಲೆ ಕೃಪಾಕರೇಶ ಅಂದ್ರೆ ಅತ್ಯಂತ ಕರುಣಾಳು ಅಂತ ಹೇಳ್ತಾರೆ. ಗಣಪತಿ ಅಂದ್ರೆ ಕರುಣಾಳು ಒಳಗೆ ಈಶ ಅಂದ್ರೆ ಅವನು ಬೇಗನೆ ವರವನ್ನು ಕೊಡ್ತಾನೆ. ಯಾರ ಸ್ವಲ್ಪ ಏನು ತಮ್ಮ ಕಷ್ಟ ಅಂತಿಕೊಂಡು ಗಣಪತಿಗೆ ನಡ್ಕೊಂಡ್ರೆ ಬೇಗನೆ ಅವ್ರ ಮೇಲೆ ಒಂದು ಅಂತಃಕರಣದಿಂದ ಕರುಣೆಯಿಂದ ಅವ್ರಿಗೆ ವರಗಳನ್ನು ಕೊಡ್ತಾನೆ. ಅದಕ್ಕೆ ಕರುಣಾಮಯ್ಯಾಗನ ಕೃಪಾಕರೇಶ ಅಂತಿಕೊಂಡಿಲೆ ವರ್ಣನೆಯನ್ನು ಮಾಡ್ತಾರೆ. ಆಮೇಲೆ ಕೃತಜ್ಞ ಅಂದ್ರೆ ಕೃತ ಅಂದ್ರೆ ನಾವೆಲ್ಲ ಮಾಡುವ ಕರ್ಮಗಳ ಜ್ಞಾನವನ್ನು ತಿಳ್ಕೊಂಡಾನಂತ. ಹಿಂದಿನೊಳಗೆ ಹೇಳಿದ್ರು ಕರ್ಮ ಸಾಕ್ಷಿಗೆ ತರ್ಪಕನು ಅಂತಿಕೊಂಡು. ಅಂದ್ರೆ ಅವ ಆಕಾಶಕ್ಕೆಲ್ಲ ಅಭಿಮಾನಿ ಆಗ್ಯಾನಂತಂದ್ರೆ ನಾವು ಸುತ್ತಲೂ ಅವನ್ನೆಲ್ಲ ಗಣಪತಿ ಒಂದು ಅಧಿಷ್ಠಾನ ಇದ್ದೇ ಇರ್ತದಲ್ಲೇ. ಅದಕ್ಕೆ ನಾವೆಲ್ಲ ಮಾಡುವ ಕರ್ಮಗಳು ಕೂಡ ಅಂದ್ರೆ ಗಣಪತಿಗೆ ತಿಳಿದಿರ್ತದಂತ. ಅದನ್ನೇ ಅವ ಕರ್ಮ ಸಾಕ್ಷಿಗೆ ತರ್ಪಕನಾಗಿ ಅದನ್ನು ಭಗವಂತನಿಗೆ ಅವ ಸಮರ್ಪಣೆ ಮಾಡ್ತಾನ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಕಾಮದ ಅಂದ್ರೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ತಾನ. ಕ್ಷಿಪ್ರ ಫಲದಾತ ಗಣಪತಿಗೆ ಕರೀತಾರೆ. ಕ್ಷಿಪ್ರ ಪ್ರಸಾದಾಯ ನಮಃ ಅಂತಿಕೊಂಡು ಗಣಪತಿಯ ಒಂದು ನಾವು ಉಪಾಸನೆಯನ್ನು ಮಾಡಿದ್ರೆ ಶೀಘ್ರದಲ್ಲಿ ನಮ್ಗೆ ಕಾಮದ ನಮ್ಮ ಬೇಡಿಕೆಗಳನ್ನು ಪೂರೈಸ್ತಾನ ಅಂತ. ಗಣಪತಿ ನನಗೆ ಕಾಯೋ ಕೈ ಪಿಡಿದು ನನ್ನನ್ನು ನೀನು
ಕೈ ಬಿಡುದು ನನ್ನನ್ನು ಕಾಪಾಡು ಅಂತಿಕೊಂಡಿಲೆ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ನಾವು ಕೂಡ ಈ ರೀತಿ ಒಂದು ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋ ಸಂದೇಶವನ್ನು ಕೂಡ ನಮಗೆ ದಾಸರು ತಿಳಿಸಿಕೊಡ್ತಾರೆ. ಮುಂದೆ ಹೇಳ್ತಾರೆ ಲೇಖಕಾಗ್ರಣೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಗಣಪತಿ ಲೇಖಕರಲ್ಲಿ ಅಗ್ರಣೆ ಅಂದ್ರೆ ಅತ್ಯಂತ ಎತ್ತರ ಸ್ಥಾನದಲ್ಲಿರುವವನು ಅಂತ ಹೇಳ್ತಾರೆ. ಅಂದ್ರೆ ವೇದವ್ಯಾಸ ರಚಿಸಿರುವಂಥ ಎಲ್ಲ ಗ್ರಂಥಗಳನ್ನು ಕೂಡ, ಮಹಾಭಾರತ ಮೊದಲಾದ ಗ್ರಂಥಗಳನ್ನ ಒಂದು ಸ್ವಲ್ಪ ಕೂಡ ನಿಲ್ಲಿಸಲಾರ್ದೆ ಎಲ್ಲ ಒಂದು ಶ್ಲೋಕಗಳನ್ನು ಕೂಡ ಅವನು ಅರ್ಥ ಮಾಡಿಕೊಂಡು ಬರ್ದಾನಂತಂದ್ರೆ ಇದು ಲೇಖಕಾಗ್ರಣೆ ಅನ್ಲಿಕ್ಕೆ ಇದು ಅತ್ಯಂತ ಒಂದು ಸಮಂಜಸವಾದ ಶಬ್ದ ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬಹುದು. ಅದಕ್ಕೆ ಇಲ್ಲಿ ದಾಸರು ಅವನಿಗೆ ಲೇಖಕಾಗ್ರಣೆ ಅಂತಿಕೊಂಡಿಲ್ಲಿ ಶಬ್ದವನ್ನ ಪ್ರಯೋಗ ಮಾಡಿ ಗಣಪತಿಯ ಒಂದು ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಆಮೇಲೆ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ಅಂತ ಹೇಳ್ತಾರೆ ಅವರು. ಗಣಪತಿ ಕೇಳ್ತಾರೆ, ನೀ ಬೇಡಿದ್ದನ್ನೆಲ್ಲ ಕೊಡೋದು ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನೊಳಗೆ ದುರ್ವ್ಯಾಕುಲಗಳು, ಅನೇಕ ಕೆಟ್ಟ ವಿಚಾರಗಳು ಬಂದಿರ್ತಾವ, ಕೆಟ್ಟ ಯೋಚನೆಗಳಿರ್ತಾವ, ದುರ್ಗುಣಗಳಿರ್ತಾವ, ಅವುಗಳೆಲ್ಲವನ್ನು ಕೂಡ ನೀ ಏನದ ದೂರ ಮಾಡು ಅಂತ ಹೇಳ್ಕೊಂಡು ಹೇಳ್ತಾರ. ಅವುಗಳೆಲ್ಲವನ್ನು ದೂರ ಮಾಡಿ ದುರ್ವ್ಯಾಕುಲ ಪರಿಹರಿಸು ದಯದಿ ಅಂದ್ರೆ ನಮ್ಮ ಕರುಣಾದಿಂದ ನಮಗೇನದ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ದೂರ ಮಾಡು ಅಂತಿಕೊಂಡಲ್ಲೇ ಪ್ರಾರ್ಥನೆ ಮಾಡ್ಕೋತಾರೆ. ಆಮೇಲೆ ಮುಂದಕ್ಕೆ ಹೇಳ್ತಾರೆ ನೋಡ್ರಿ, ಪಿನಾಕಿ ಭಾರ್ಯ ತನುಜ ಅಂದ್ರೆ ಪಿನಾಕಿ ಅಂತಂದ್ರೆ ರುದ್ರದೇವರು, ಪಿನಾಕಿ ಭಾರ್ಯ ಅಂದ್ರೆ ರುದ್ರದೇವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಿ ದೇವಿ. ಅಂದ್ರೆ ಗಣಪತಿ ಶಿವ ಪಾರ್ವತಿಯರಿಗೆ ಮಗ ಅಂತಿಕೊಂಡು ಹೇಳ್ತಾರೆ. ತನುಜ ಅಂದ್ರೆ ಶಿವ ಪಾರ್ವತಿಯರಿಗೆ ಮಗನಾಗಿರ್ತಕ್ಕಂಥವನು ನೀನು, ಮೃದ್ಭವ ಪ್ರಾರ್ಥಿಸುವೆ ನಿನಗೆ. ಮತ್ತಿಲ್ಲಿ ಮೃದ್ಭವ ಅಂತಿಕೊಂಡಿಲ್ಲ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಮೃದ್ಭವ ಅಂತಂದ್ರೆ ಮಣ್ಣಿನಿಂದ ಉದ್ಭವ ಆದವನು ಅಂತ ಹೇಳ್ತಾರೆ. ಹಿಂದೆ ಶಿವ ಪಾರ್ವತಿಯರ ಮಗ ಅಂತಿಕೊಂಡು ಹೇಳ್ತಾರ. ಯಾಕಂದ್ರೆ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಕೇವಲ ಸ್ತ್ರೀಯಿಂದ ಏನದ ಸೃಷ್ಟಿ ಸಾಧ್ಯವಿಲ್ಲ, ಅದಕ್ಕೆ ಅದನ್ನು ತಿಳಿಸೋ ಸಂಬಂಧ ಏನದ ನಾವು ಗಣಪತಿ ಕೇವಲ ಪಾರ್ವತಿಯಿಂದ ಮಾತ್ರ ಹುಟ್ಟಿದವಲ್ಲ, ಶಿವ ಪಾರ್ವತಿಯರ ಪುತ್ರ ಅನ್ನೋ ಸಂದೇಶವನ್ನು ನಮಗೆ ತಿಳಿಸುವ ಸಂಬಂಧ ಇಲ್ಲ ಏನದ ಪಿನಾಕಿ ಭಾರ್ಯ ತನುಜ ಅಂತಿಕೊಂಡಿಲ್ಲ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಮುಂದೆ ಮೃದ್ಭವ ಅಂತಂದ್ರೆ ಪಾರ್ವತಿಯ ಒಂದು ದೇಹದಲ್ಲಿರ್ತಕ್ಕಂಥ ಮಣ್ಣಿನಿಂದ ಅವನು ಉದ್ಭವ ಆಗ್ಯಾನ ಅಂತಿಕೊಂಡು ಗಣಪತಿಯ ಬಗ್ಗೆ ನಾವು ಒಂದು ಪೌರಾಣಿಕ ಕಥೆಯನ್ನ ಕೇಳ್ತೀವಿ. ಇದ್ರ ಒಳಗಿನ ಒಂದು ಗೂಢಾರ್ಥ ಇನ್ನೊಂದು ನಾವು ತಿಳ್ಕೊಬೇಕಂತಂದ್ರೆ ಪಂಚಭೂತಗಳು ಭೂ ಜಲ ಶಿಖಿ ಪವನ ಮತ್ತು ಭೂತಾಕಾಶ, ಇವುಗಳಲ್ಲಿ ಮೊದಲನೇದಾಗಿದೆ ಪೃಥ್ವಿ. ಪೃಥ್ವಿ ಅಂದ್ರೆ ಮಣ್ಣು. ಅಂದ್ರ ಇದು ಪೃಥ್ವಿ ಅನ್ನೋದು ಉಳಿದ 4 ಭೂತಗಳಿಗೂ ಕೂಡ ಏನದ ಉಪಲಕ್ಷಕವಾಗಿದ್ದದ. ಅಂದ್ರೆ ಗಣಪತಿಯ ದೇಹ ಏನದ ಅಂತಂದ್ರೆ ಅದು ಪ್ರಾಕೃತವಾದ ಶರೀರ. ಭಗವಂತನ ಶರೀರ ಹೆಂಗದ ಅಂದ್ರು ಅಪ್ರಾಕೃತ. ಅದು ಇದು ನಮ್ಮ ಮುಂದೆ ಬ್ರಹ್ಮದೇವರು ಹಿಡ್ಕೊಂಡು ಎಲ್ಲಾ ಜೀವಿಗಳ ದೇಹ ಏನದ ಅದು ಪ್ರಾಕೃತವಾದದ್ದು ಅಂತ ಹೇಳ್ತಾರೆ. ಎಲ್ಲರ ದೇಹಕ್ಕೂ ಕೂಡ ನಾಶ ಅನ್ನೋದು ಇರ್ತದ, ಆದ್ರೆ ಭಗವಂತ ಮಾತ್ರ ಅಪ್ರಾಕೃತ ದೇಹವನ್ನು ಹೊಂದಿರ್ತಾನ. ಅದಕ್ಕೆ ಅವನ ದೇಹಕ್ಕೆ ನಾಶ ಇಲ್ಲ. ಲಕ್ಷ್ಮಿ ಮತ್ತು ಭಗವಂತನ ದೇಹಕ್ಕೆ ಎಂದಿಗೂ ಕೂಡ ನಾಶ ಇಲ್ಲ. ಅದರ ಗಣಪತಿಯ ದೇಹ ಇಲ್ಲೇನದ ಪ್ರಾಕೃತವಾಗಿದ್ದು, ಅಂದ್ರೆ ಮಣ್ಣಿನಿಂದ ಕೂಡಿದ ಅಂದ್ರೆ ಅವನ ದೇಹ ಏನದ ಪ್ರಾಕೃತವಾಗಿದ್ದು. ಅಂದ್ರೆ ಕೆಲವೊಂದು ಪಂಥದವರು ಗಣಪತಿಯ ಸರ್ವೋತ್ತಮ ಅಂತಿಕೊಂಡು ಉಪಾಸನೆಯನ್ನ ಮಾಡ್ತಾರೆ. ಅದಕ್ಕೆ ಸರ್ವೋತ್ತಮ ಆಗ್ಬೇಕಾದ್ರೆ ಅವರಿಗೆ ದೇಹ ಒಂದು ನಾಶವಾಗಬಾರ್ದು. ಅದಕ್ಕಿಲ್ಲ ಗಣಪತಿಯ ದೇಹ ಕೂಡ ಅದು ಪ್ರಾಕೃತವಾಗಿರುವುದರಿಂದ ಅವನು ಸರ್ವೋತ್ತಮನ ಅಲ್ಲ, ಭಗವಂತನ ಸರ್ವೋತ್ತಮ ಅನ್ನೋ ಸಂದೇಶವನ್ನು ಕೂಡ ನಮಗಿಲ್ಲಿ ದಾಸರು ತಿಳಿಸಿಕೊಡ್ತಾರೆ. ಆಮೇಲೆ ಮೃದ್ಭವ ಅಂದ್ರೆ ಇನ್ನು ಪಾರ್ವತಿ ದೇಹದಿಂದ ಅವನು ಹೆಂಗ ಸೃಷ್ಟಿಯಾಗನಲ್ಲಿಕ್ಕೆ ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ ಪಾರ್ವತಿ ದೇವಿ ಏನದ ತನ್ನ ದೇಹದಲ್ಲಿರ್ತಕ್ಕಂಥ ಪೃಥ್ವಿ ತತ್ವದಿಂದ ಕೆಲವೊಂದು ಭಾಗವನ್ನ ತೆಗೆದುಕೊಂಡು ಅದರಿಂದ ಒಂದು ಗಣಪತಿಯನ್ನ ಆಕಿ ನಿರ್ಮಾಣ ಮಾಡ್ತಾಳ ಅಂತಿಕೊಂಡು ಹೇಳ್ತಾರೆ. ಯಾಕಂದ್ರೆ ಹಿಂದಿನ ಜನ್ಮದೊಳಗ ಪಾರ್ವತಿ ಸತಿಯಾಗಿದ್ದಾಗ ತನ್ನ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಅಗ್ನಿಯನ್ನೇ ತಾನು ತಗೊಂಡು ಬಂದು ಅದೇ ಅಗ್ನಿಯಿಂದ ತಾನು ಅಲ್ಲಿ ದಹನವನ್ನ ದಹಿಸ್ತಾಳಾಕಿ, ತನ್ನ ದೇಹವನ್ನ ಆಕೆನ ಅಲ್ಲಿ ಅಗ್ನಿಗೆ ಸಮರ್ಪಣೆಯನ್ನ ಮಾಡ್ತಾಳ. ಅದೇ ರೀತಿ ಇಲ್ಲಿ ಏನದ ಪಾರ್ವತಿ ತನ್ನ ದೇಹದಲ್ಲಿ ಇರ್ತಕ್ಕಂಥ ಪೃಥ್ವಿ ಎಂಬ ತತ್ವವನ್ನು ತೆಗೆದುಕೊಂಡು ಅದರಿಂದ ಗಣಪತಿಯ ಒಂದು ನಿರ್ಮಾಣ ಮಾಡಾಳ ಅಂತಿಕೊಂಡಿಲೆ ಮೃದ್ಭವ ಅಂತಿಕೊಂಡು ಶಬ್ದವನ್ನು ಕೂಡ ಪ್ರಯೋಗ ಮಾಡ್ತಾರ. ಅಂತ ನಿನಗೆ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಅದಕ್ಕೆ ನೀನು ನಮ್ಮ ಮನಸ್ಸಲ್ಲಿರ್ತಕ್ಕಂಥ
ದುರ್ವ್ಯಾಕುಲವನ್ನು ಪರಿಹಾರ ಮಾಡೋ ಅಂತಿಕೊಂಡು ಈ ನುಡಿಯೊಳಗೆ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಮುಂದಿನ ನುಡಿಯೊಳಗೆ ಏನು ಹೇಳ್ತಾರ ಅನ್ನೋದನ್ನು ನೋಡೋಣಂತ. ನಿತ್ಯ ಮಂಗಲ ಚರಿತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನತ್ರಯ ಪದ ಬಂಧ ಮೋಚಕ ಸುಮನ ಸಾಸುರರ ಚಿತ್ತವೃತ್ತಿಗಳಂತ ನಡವ ಪ್ರಮತ್ತನಲ್ಲ ಸುರುಜ್ಜನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಈ ಒಂದು ನುಡಿಯ ಒಂದು ವಿಶೇಷತೆ ಏನು ಹೇಳ್ಬೇಕಂದ್ರ, ಈ ಒಂದು ನುಡಿ ಒಳಗ ಪೂರ್ತಿ ಒಂದು ಭಗವಂತನ ಒಂದು ರೂಪ ಚಿಂತನೆ, ಭಗವಂತನ ಒಂದು ಗುಣಚಿಂತನೆಯನ್ನು ನಮಗೆ ದಾಸರು ಮಾಡಿಕೊಡ್ತಾರ. ಗಣಪತಿ ಯಾರನ್ನ ಅವನು ಉಪಾಸನೆ ಮಾಡ್ತಾನ ಅಂತ ಭಗವಂತನ ರೂಪ ಯಾವುದು ಅನ್ನೋದು ಅಂತಿಕೊಂಡಿಲ್ಲ. ಈ ನುಡಿ ಒಳಗೇನದ ಪೂರ್ತಿ ಭಗವಂತನ ಒಂದು ಚಿತ್ರಣವನ್ನು ನಮಗೆ ದಾಸರು ಕೊಡ್ತಾರ. ನಿತ್ಯ ಮಂಗಲ ಚರಿತ, ಭಗವಂತ ಏನಾಗ್ಯಾನ ಅಂತಂದ್ರ ಯಾವಾಗಲೂ ಕೂಡ ಒಂದು ಚರಿತ್ರೆ ಹೆಂಗದ ಅಂದ್ರೆ ಮಂಗಲವಾಗಿರ್ತಕ್ಕಂಥ ನಿತ್ಯ ಮಂಗಲವಾಗಿರ್ತಕ್ಕಂಥ ಚರಿತ್ರೆಯನ್ನು ಉಳ್ಳವನು ಆ ಭಗವಂತ ಅಂತ ಹೇಳ್ತಾರ. ಮತ್ತು ಭಗವಂತನ ಒಂದು ಅಷ್ಟಕರ್ತೃತ್ವದ ಬಗ್ಗೆ ಇಲ್ಲಿ ಚಿಂತನೆಯನ್ನು ಕೊಡ್ತಾರ. ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಸೃಷ್ಟಿ, ಸ್ಥಿತಿ, ಲಯ, ಹೀಗೆ ಅಷ್ಟಕರ್ತೃತ್ವವನ್ನು ಭಗವಂತ ಹೊಂದಾನ. ಅಂಥ ಭಗವಂತನಲ್ಲಿ ಏನದ ಸುಮನಸ, ಬಂಧ ಮೋಚಕ ಸುಮನಸ ಅಂತ ಹೇಳ್ತಾರ. ಅಂದ್ರೆ ನಿತ್ಯ ಮಂಗಲ ಚರಿತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನತ್ರಯ ಪದ ಬಂಧ ಮೋಚಕ ಸುಮನಸ. ಅಂದ್ರ ಈ ರೀತಿ ಭಗವಂತನ ಅಷ್ಟಕರ್ತೃತ್ವ ಉಳ್ಳಿರ್ತಕ್ಕಂಥ ಭಗವಂತನಲ್ಲಿ ಏನದ ಮನಸ್ಸನ್ನು ಹೊಂದಿರ್ತಕ್ಕಂಥವನು ಯಾರು ಅಂದ್ರೆ ಅವನು ಗಣಪತಿ ಅಂತ ಹೇಳ್ತಾರ. ಮುಂದೆ ಮತ್ತೆ ಹೇಳ್ತಾರ, ಅಸುರರ ಚಿತ್ತವೃತ್ತಿಗಳಂತ ನಡೆವ ಪ್ರಮತ್ತನಲ್ಲ. ಅಂದ್ರೆ ಇಲ್ಲಿ ನಾವು ಭಗವಂತನನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಈಗ ದುಷ್ಟ ದೈತ್ಯರು ಇರ್ತಾರೆ, ಅಸುರರ ಚಿತ್ತವೃತ್ತಿಗಳಂತೆ. ಅಸುರರ ಮನಸ್ಸಿನೊಳಗೆ ಯಾವಾಗಲೂ ಕೂಡ ಏನದ ಕೆಟ್ಟ ವಿಚಾರಗಳು, ಅವ್ರಿಗೆ ಯಾವಾಗಲೂ ಕೆಟ್ಟದನ್ನೇ ವಿಚಾರ ಮಾಡ್ತಿರ್ತಾರ. ಅಂಥವರ ಮನಸ್ಸಿನಂತೆ ಭಗವಂತ ನಡ್ಕೊಳ್ಳೋದಿಲ್ಲ ಅಂತ. ಪ್ರಮತ್ತನಲ್ಲ, ಅಂಥವರ ಮನಸ್ಸಿನ ವಿರುದ್ಧವಾಗಿ ಇದ್ದು ಭಗವಂತ ಅವರನ್ನ ಸಂಹಾರ ಮಾಡ್ತಾನ, ಅವ್ರಿಗೆ ಅಂದಂತ ಮಸ್ಸಿ ಕಳಿಸ್ತಾನ. ಅಂಥ ಒಂದು ಭಗವಂತ ಅಂತ ಹೇಳ್ತಾರ. ಆಮೇಲೆ ಸುವೃಜ್ಜನೆ ಆಪ್ತಾನ, ಅಂದ್ರೆ ಭಗವಂತ ಯಾರಿಗೆ ಆಪ್ತ ಅಂತಂದ್ರೆ ಯಾರು ಸಜ್ಜನರು ಇರ್ತಾರ ಅವರಿಗೆ ಆಪ್ತನಾಗಿರ್ತಾನಂತ. ಅಂಥ ಭಗವಂತ ನನಗೇನದ ನೀನು ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಇಂಥ ಭಗವಂತ ನಿತ್ಯ ಮಂಗಲ ಚರಿತ, ಆಮೇಲೆ ಅಷ್ಟಕರ್ತೃತ್ವವನ್ನು ಉಳ್ಳವನಾಗಿರ್ತಕ್ಕಂಥ ಭಗವಂತ, ಆಮೇಲೆ ಅಸುರರ ಮನಸ್ಸಿಗೆ ವಿರುದ್ಧವಾಗಿರುವಂಥವನು, ಅವರ ಚಿತ್ತ, ಅವರ ವೃತ್ತಿ, ಅವರ ಮನಸ್ಸಿನ ವೃತ್ತಿಗಳಿಗೆ ವಿರುದ್ಧವಾಗಿ ಅವರಿಗೆ ನಡ್ಕೊಳ್ಳುವಂಥ ಭಗವಂತ, ಆಮೇಲೆ ಸಜ್ಜನರಿಗೆ ಆಪ್ತನಾಗಿರ್ತಕ್ಕಂಥ ಆ ಭಗವಂತನಲ್ಲಿ ನನಗೇನದ ಅವನನ್ನು ನಿತ್ಯದಲ್ಲಿಯೂ ಕೂಡ ನಾನು ನೆನೆಸಿ ಅಂಥ ಒಂದು ಸುಖವನ್ನು ಕೊಡುವಂಥ ಭಾಗ್ಯವನ್ನು ನನಗೆ ಕೊಡು ಅಂತಿಕೊಂಡಿಲೆ ದಾಸರು ಇಲ್ಲೇ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರ. ಯಾಕಂದ್ರೆ ಗಣಪತಿ ಅಂತರ್ಗತ ವಿಶ್ವಂಭರ ನಾಮಕ ಭಗವಂತನ ಚಿಂತನೆಯನ್ನು ನಮಗಿಲ್ಲ ಕೊಟ್ಟು, ಗಣಪತಿ ಈ ರೀತಿ ತನ್ನ ಬಿಂಬರಾಗಿರ್ತಕ್ಕಂಥ ವಿಶ್ವಂಭರ ನಾಮಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾನಂತ. ವಿಶ್ವಂಭರ ನಾಮಕ ಭಗವಂತನ ಚಿಂತನೆಯನ್ನು ನಮಗಿಲ್ಲಿ ದಾಸರು ಈ ನುಡಿ ಒಳಗೆ ನಮಗೆ ತಂದು ಕೊಡ್ತಾರ. ಮುಂದಿನ ಒಂದು ನುಡಿ ಒಳಗ ಏನು ಹೇಳ್ತಾರ ಅನ್ನೋದನ್ನ ನೋಡೋಣಂತ. ಪಂಚಭೇದ ಜ್ಞಾನ ಅರುಪು ವಿರಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವದೊಳಗೆ ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾಧಿಕರಣಗಳ. ಇಲ್ಲಿ ಹೇಳ್ತಾರ ನೋಡ್ರಿ, ಮೊದ್ಲೇ ಹೇಳಿದ್ರೆ ಏಕವಿಂಶತಿ ಕುಭಾಷ್ಯಗಳ ಮೋದಕ ಪ್ರಿಯ ನುಡಿಯೊಳಗೆ ಹೇಳಿದ್ರು. ಅಂದ್ರೆ ಗಣಪತಿ 21 ಕುಭಾಷ್ಯವನ್ನ ನಿರಾಕರಣೆ ಮಾಡಿರ್ತಕ್ಕಂಥ ಮಧ್ವಾಚಾರ್ಯರಿಗೆ, ಆನಂದ ತೀರ್ಥರಿಗೆ ಅತ್ಯಂತ ಪ್ರಿಯನಾದವನು ಅಂತಿಕೊಂಡು ಅಂತ ನಮಗೆ ಮಧ್ವಾಚಾರ್ಯರು ಒಂದು ತಿಳಿಸಿದ ನಮಗೆ ಒಂದು ತತ್ವ ಯಾವುದು ಅಂತಂದ್ರೆ, ನಮ್ಮ ಸಿದ್ಧಾಂತ ದ್ವೈತ ಸಿದ್ಧಾಂತ ಯಾವುದಂದ್ರೆ ಪಂಚಭೇದ, ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವ ಈಶ ಭೇದ, ಜೀವ ಈಶ ಭೇದ, ಜಡ ಈಶ ಭೇದ, ಹೀಗೆ 5 ವಿಧವಾದ ಪಂಚಭೇದಗಳಿವು. ಇವ ಭೇದಗಳನ್ನು ನಮಗೆ ತಿಳಿಸಿಕೊಟ್ಟವ್ರು ಯಾರಂತಂದ್ರೆ ನಮ್ಮ ಮಧ್ವಾಚಾರ್ಯರು ಅಂತ. ಅದಕ್ಕೆ ಹೇಳ್ತಾರ ಅವರು ಪಂಚಭೇದ ಜ್ಞಾನ ಅರುಪು. ಇಂಥ ಪಂಚಭೇದದ ನಮಗೆ ಜ್ಞಾನವನ್ನು ನಮಗೆ ಕೊಡು ಅಂತಿಕೊಂಡಲೇ ಗಣಪತಿಗೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೋತಾರ. ಅಂದ್ರೆ ಪಂಚಭೇದ ಜ್ಞಾನವನ್ನು ಕೊಡು. ತಾರತಮ್ಯ ಜ್ಞಾನ, ನಮ್ಮ ದ್ವೈತ ಸಿದ್ಧಾಂತದ ನಮ್ಮ ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂಥ ಮುಖ್ಯವಾದ ಒಂದು ಸಿದ್ಧಾಂತ ಯಾವುದಂದ್ರೆ ತಾರತಮ್ಯ ಜ್ಞಾನ ಮತ್ತು ಪಂಚಭೇದ ಜ್ಞಾನ.
ಇವೆರಡೂ ಕೂಡ ನಾವು ತಿಳ್ಕೊಂಡ್ರೆ ಅದು ನಮಗೆ ಜ್ಞಾನ ಅಂತ ಹೇಳ್ತಾರೆ, ಒಳ್ಳೆ ಜ್ಞಾನ ಸುಜ್ಞಾನ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಪಂಚಭೇದ ಜ್ಞಾನ ಅರುಪು. ಇಂಥ ಜ್ಞಾನವನ್ನು ನಮ್ಗೆ ದ್ವೈತ ಸಿದ್ಧಾಂತದ ಶಾಸ್ತ್ರಜ್ಞಾನವನ್ನು ನಮ್ಗೆ ಕೊಡು ಅಂತಿಕೊಂಡಿಲ್ಲ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರ. ಆಮೇಲೆ ವಿರಿಂಚಿ ಜನಕನ ತೋರು ಮನದಲ್ಲಿ, ವಿರಿಂಚಿ ಅಂತಂದ್ರೆ ಬ್ರಹ್ಮದೇವರ ತಂದೆ ಆಗಿರ್ತಕ್ಕಂಥ ಭಗವಂತನನ್ನ ನನ್ನ ಮನಸ್ಸಿನೊಳಗೂ ತೋರಿಸು ಅಂತಿಕೊಂಡು ಕೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸಿನೊಳಗೂ ತೋರಿಸುದಂತಂದ್ರೆ ಅದು ನಮ್ಮ ಬಿಂಬ ಸಾಕ್ಷಾತ್ಕಾರ ಅಂದ್ರೆ ಅಪರೋಕ್ಷ ಜ್ಞಾನ. ಅಂದ್ರೆ ನಮ್ಮ ಮನಸ್ಸಿನೊಳಗ ಭಗವಂತ ನಮಗೆ ಕಾಣಿಸ್ಬೇಕಂತಂದ್ರೆ ಅವಾಗ ನಮಗೆ ಬಿಂಬ ಸಾಕ್ಷಾತ್ಕಾರ ಆದಾಗ ಮಾತ್ರ ನಮಗೇನದ ಭಗವಂತ ನಮ್ಮೊಳಗ ಭಗವಂತ ನಾವು ಮನಸ್ಸಿನೊಳಗ ನಮ್ಮ ಹೃದಯದೊಳಗೆ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದ. ಅಂತ ಅಪರೋಕ್ಷ ಜ್ಞಾನವನ್ನ ಮಾರ್ಗದೊಳಗೆ ನಮ್ಮನ್ನ ನಡೆಸು ಅಂತಿಕೊಂಡು ಹೇಳ್ತಾರ ಅವರಲ್ಲಿ. ವಾಂಛಿತ ಪ್ರದ ಏನದ ವಾಂಛಿತ ಅಂದ್ರೆ ಇಚ್ಛೆಗಳು, ನಮ್ಮ ಆಶೆಗಳು, ನಮ್ಮ ಏನು ಬೆಳೆದನ್ನೆಲ್ಲ ನೀ ಕೊಡ್ತಿ ಗಣಪತಿ. ಅದಕ್ಕೆ ನಮಗೇನದ ನೀನು ಆ ಭಗವಂತನ ಬಗ್ಗೆ ತಾರತಮ್ಯ ಜ್ಞಾನ ಪಂಚಭೇದ ಜ್ಞಾನ ಕೊಟ್ಟು ಆ ಭಗವಂತನ ನನಗ ನೀನು ಮನಸ್ಸಿನೊಳಗ ನೀನು ತೋರಿಸ್ಕೊಡು ಅಂತಿಕೊಂಡಿಲ್ಲೇ ಕೇಳ್ಕೋತಾರ. ಮತ್ತು ಹೆಂಗೆ ಒಲುಮೆಯಿಂದಲೇ ದಾಸನೆಂದರಿದು ಅಂತ ಹೇಳ್ತಾರ ಅವರು. ಅತ್ಯಂತ ಅಂದ್ರೆ ನಮ್ರಪಣೆಯಿಂದ ಕೇಳ್ಕೋತಾರ ಅವರು. ನಾನು ನಿನ್ನ ದಾಸ, ಅದಕ್ಕೆ ದಾಸ ಅಂತ ತಿಳ್ಕೊಂಡು ನನಗೆ ಪ್ರೀತಿಯಿಂದ ನನಗೆ ಈ ರೀತಿ ಒಂದು ಅನುಗ್ರಹವನ್ನು ಮಾಡು ಅಂತ ತಿಳ್ಕೊಂಡಿಲ್ಲೇ ಗಣಪತಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾನಂತ. ನಾವು ಗಣಪತಿಯಲ್ಲಿ ಕೂಡ ಈ ರೀತಿ ಒಂದು ಪ್ರಾರ್ಥನೆ ಮಾಡ್ಕೋಬೇಕು. ನಿನ್ನ ದಾಸ ಅಂತ ತಿಳ್ಕೊಂಡು ನಮ್ಗೆ ಪ್ರೀತಿಯಿಂದ ನಮಗೇನದ ನಮ್ಮ ಮನಸ್ಸಿನೊಳಗೆ ಭಗವಂತನನ್ನ ಕಾಣಿಸುವಂಥ ಅಪರೋಕ್ಷ ಜ್ಞಾನಕ್ಕೆ ಒಂದು ಮಾರ್ಗವನ್ನು ನಮಗೆ ತೋರಿಸು ಅಂತಿಕೊಂಡಿಲ್ಲೇ ನಾವು ಗಣಪತಿಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನೋ ಸಂದೇಶವನ್ನು ಕೂಡ ನಮಗಿಲ್ಲ ಜಗನ್ನಾಥದಾಸರು ನಮ್ಗೆ ತಿಳಿಸಿಕೊಡ್ತಾರೆ. ಮುಂದೆ ಹೇಳ್ತಾರೆ ಪಂಚವಕ್ತ್ರನ ತನಯ. ಅಂದ್ರೆ ಪಂಚವಕ್ತ್ರ ಅಂತಂದ್ರೆ ರುದ್ರದೇವರು. ಅಂದ್ರೆ ರುದ್ರದೇವರಿಗೆ 5 ಮುಖಾವ ಅಂತವ್ರಿಗೆ. ಬ್ರಹ್ಮದೇವರ ಒಂದು ಹುಬ್ಬಿನಿಂದ ರುದ್ರದೇವರು ಜನಿಸಿದಾಗ ಅವ್ರಿಗೆ 5 ಮುಖಗಳ ಇರ್ತಾವಂತವ್ರು. ಅದೇ ಹೇಳ್ತಾರ 5 ಮುಖಗಳಿರ್ತಕ್ಕಂಥ ಆ ರುದ್ರದೇವರ ನೀನು ತನಯ, ಅವರ ರುದ್ರದೇವರ ಮಗ ಅಂತಿಕೊಂಡು ಹೇಳ್ತಾರೆ. ಈಗ ನಾವು ನೋಡಬೇಕು ರುದ್ರದೇವರಿಗೆ 5 ಮುಖ, ರುದ್ರದೇವರ ಮಗನಾಗಿರ್ತಕ್ಕಂಥ ಷಣ್ಮುಖನಿಗೆ 6 ಮುಖ ಅವ ಅಂತ. ಆಮೇಲೆ ರುದ್ರದೇವರ ತಂದೆ ಬ್ರಹ್ಮದೇವರಿಗೆ 4 ಮುಖ ಅವ. ಆಮೇಲೆ ಬ್ರಹ್ಮನ ತಂದೆ ಆಗಿರ್ತಕ್ಕಂಥ ಭಗವಂತನಿಗೆ ಏನದ ಅನಂತ ಮುಖಗಳು ಅಂತಿಕೊಂಡು ಹೇಳ್ತಾರೆ. ವಿಶ್ವರೂಪಿಯಾಗ ಭಗವಂತ ಆ ರೀತಿಯಲ್ಲಿ ಪಂಚವಕ್ತ್ರನ ತನಯ ಅಂದ್ರೆ 5 ಮುಖದಿಂದ ಕೂಡಿರ್ತಕ್ಕಂಥ ರುದ್ರದೇವರ ಮಗನಾಗಿರ್ತಕ್ಕಂಥ ನೀನು ನನಗೆ ಭವದೊಳು ವಂಚಿಸದೆ ಸಂತೈಸು ಅಂತ ಹೇಳ್ತಾರ. ಆ ಸಂಸಾರದೊಳಗೆ ನೀನು ನನಗೆ ಏನು ವಂಚನೆ ಮಾಡಬೇಡಪ್ಪ, ಯಾಕಂದ್ರೆ ನಾನು ಅಜ್ಞಾನಿ ಇದ್ದೀನಿ. ಅದಕ್ಕೆ ನೀನು ನನಗೆ ಒಲುಮೆಯಿಂದಲೇ ನನಗೆ ನಿನ್ನ ದಾಸ ಅಂತ ತಿಳ್ಕೊಂಡು ನನಗೇನದ ನೀನು ಅತ್ಯಂತ ಕರುಣಾ ದೃಷ್ಟಿಯಿಂದ ನನಗೇನದ ಸಂತೈಸು, ನನಗೆ ಅನುಗ್ರಹ ಮಾಡು, ನನಗೆ ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾಧಿಕರಣಗಳ ಅಂತ ಹೇಳ್ತಾರೆ ಅವರು. ನಮ್ಮ ಮನಸ್ಸು ಮತ್ತು ಕರ್ಣಗಳು ಅಂದರೆ ಇಂದ್ರಿಯಗಳು, ನನ್ನ 10 ಇಂದ್ರಿಯಗಳು ಮತ್ತು ನನ್ನ ಮನಸ್ಸೇನದ ಕೇವಲ ಒಂದು ವಿಷಯಾಸಕ್ತಿಯಲ್ಲೇ ಆಸಕ್ತಗೊಳ್ಳದೆ ಅದು ಭಗವಂತನಲ್ಲಿ ಕೂಡ ನನ್ನ ಮನಸ್ಸು ನೆಲೆಗೊಳ್ಳುವಂತೆ ನೀನು ಮಾಡು ಅಂತಿಕೊಂಡಿಲೆ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರ. ಅದಕ್ಕೆ ನಾವು ಕೂಡ ಏನದ ಈ ಗಣಪತಿಗೆ ನಾವೆಲ್ಲರೂ ಮನೆಯೊಳಗೂ ಕೂಡ ಗಣಪತಿಯನ್ನು ಕೂಡಿಸಿರ್ತೀವಿ. ನಾವು ಗಣಪತಿ ಮುಂದೆ ನಿಂತು ನಮ್ಗೆ ಏನು ಬೇಡ್ಕೋಬೇಕು ಗಣಪತಿಗೆ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕಿಲ್ಲ ನಮ್ಮ ದಾಸರು ಏನದ ಒಂದೊಂದು ನುಡಿಗಳು ಕೂಡ ನಮಗೊಂದು ವಿಶೇಷವಾದ ಒಂದೊಂದು ಗಣಪತಿಲಿ ನಾವು ಏನು ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲವನ್ನು ನಮಗೆ ತಿಳಿಸಿಕೊಡ್ತಾರೆ. ನಾವು ಗಣಪತಿ ಮುಂದೆ ನಿಂತು ಭಕ್ತಿಯಿಂದ ಒಂದು ವಿಘ್ನೇಶ್ವರ ಸಂಧಿಯನ್ನು ನಾವು ಪ್ರಾರ್ಥನೆ ಅಂದಿವಂದ್ರೆ ಎಲ್ಲ ಪ್ರಾರ್ಥನೆಗಳು ಕೂಡ ಗಣಪತಿಗೆ ಮುಟ್ತಾವ. ಅದಕ್ಕೆ ನಮಗೆ ಯಾಕಂದ್ರೆ ಇದು ಜನ್ಮ ಜನ್ಮದ ಸಾಧನೆ ಆಗ್ತದೆ. ಒಂದು ಜನ್ಮದೊಳಗೆ ನಾವು ಇಷ್ಟೆಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಂದು ಗಣಪತಿಯ ಒಂದು ಅನುಗ್ರಹ ಆತಂದ್ರೆ ನಮಗೆ ಈ ಒಂದು ಸಾಧನೆ ಮಾರ್ಗದೊಳಗೆ ಅವನು ನಮ್ಮ ನಡೆಸ್ತಾನ. ಮುಂದೆ ಒಂದು ಜ್ಞಾನ ಮಾರ್ಗ ನಡೆಸಿ ಕೊನೆಗೆ ನಮಗೆ ಒಂದು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ನಮ್ಮ ಮನಸ್ಸಿನಲ್ಲೂ ಕೂಡ ಭಗವಂತ ನಮ್ಗೆ ಕಾಣಿಸುವಂತೆ ಗಣಪತಿ ನಮಗೆ ಅನುಗ್ರಹ ಮಾಡ್ತಾನ ಅಂತಿಕೊಂಡು ಈ ರೀತಿ ನಾವು ಇಲ್ಲಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೇವೆಯನ್ನು ನಾನಿಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪತ್ತಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಬಿಂಬಮೂರ್ತಿ ಪ್ರೇತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿಕರ್ತ ನಹಂ ಕರ್ತ ಹರಿಕರ್ತ.